ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಂಗಳವಾರದ ದಿನ ಹನುಮಂತನನ್ನು ಅಂದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯ ಮೊದಲಿನಿಂದಲೂ ಇದೆ. ಕೆಲವು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಮಂಗಳವಾರ ದಿನ ಈ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಹೋದರೆ ಸಾಕು, ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ನೀವು ತುಂಬ ಬೇಗನೆ ಕಾಣಬಹುದು. ಮಂಗಳವಾರದ ದಿನ ವಿಶೇಷವಾಗಿರುತ್ತೆ. ಮಂಗಳವಾರವು ಹನುಮಂತ ಮತ್ತು ಮಂಗಳನ ದಿನ ಅಂತ ಕೂಡ ಹೇಳಲಾಗಿದೆ. ಬನ್ನಿ, ಮಂಗಳವಾರದ ಕೆಲವು ಸರಳ ಪರಿಹಾರಗಳನ್ನು ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಪರಿಹಾರ ಕ್ರಮಗಳನ್ನು ನೀವು ಪ್ರಯತ್ನಿಸೋದರ ಮೂಲಕ ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಂದ ನೀವು ತುಂಬ ಬೇಗನೆ ಮುಕ್ತಿಯನ್ನು ಹೊಂದಬಹುದು. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಮಂಗಳವಾರದ ದಿನ ಕೆಂಪು ಚಂದನ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಬೆರೆಸಿರ್ತಕ್ಕಂಥ ಸಿಂಧೂರವನ್ನು ಹನುಮಂತನಿಗೆ ಹಚ್ಚಿ. ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನ ಪಾದಕ್ಕೆ ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಬೇಕು ಮತ್ತು ಹಣೆಯ ಮೇಲೆ ಸಿಂಧೂರದ ತಿಲಕವನ್ನು ಹಚ್ಕೋಬೇಕು. ಅಷ್ಟೇ ಅಲ್ಲ, ಮಂಗಳವಾರದ ದಿನ ಉಪವಾಸವನ್ನು ಮಾಡುವುದು ತುಂಬ ಶುಭ. ಮಂಗಳವಾರ ಉಪವಾಸವನ್ನು ಆಚರಿಸೋದ್ರಿಂದ ಕೆಲಸದಲ್ಲಿಯೂ ಕೂಡ ನೀವು ಒಂದು ಉತ್ತಮವಾದಂತಹ ಫಲಗಳನ್ನು ಪಡಿಬಹುದು. ಮಂಗಳವಾರದಂದು ಹಿಟ್ಟಿನಲ್ಲಿ ಸಕ್ಕರೆ ಪುಡಿಯನ್ನು ಬೆರೆಸಿ ಇರುವೆಗಳಿಗೆ ಆಹಾರವಾಗಿ ನೀಡಿ. ಇದನ್ನು ಕನಿಷ್ಠ 11 ಮಂಗಳವಾರ ಮಾಡಿ. ಇದರಿಂದ ಹನುಮಂತನ ಆಶೀರ್ವಾದ ದೊರೆಯುತ್ತೆ. ಹಾಗೆ ತುಂಬ ಸಾಲವನ್ನು ಮಾಡಿಕೊಂಡು ನೀವು ಕಷ್ಟವನ್ನು ಪಡ್ತಾ ಇದ್ದರೆ ಈ ಒಂದು ಪರಿಹಾರವನ್ನು ನೀವು ಮಾಡಲೇಬೇಕು. ಮಂಗಳವಾರದ ದಿನ ಆಲದ ಮರದ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿ ಮತ್ತು ಯಾವುದೇ ಹನುಮಾನ್ ದೇವಸ್ಥಾನ ಅಥವಾ ಅರಳಿ ಮರದ ಕೆಳಗೆ ಅದನ್ನು ಇಡಬೇಕಾಗತ್ತೆ. ಈ ಒಂದು ಪರಿಹಾರವು ಸಾಲವನ್ನು ತೊಡೆದು ಹಾಕುತ್ತೆ. ಇದನ್ನು ನೀವು ಕನಿಷ್ಠ 11 ಮಂಗಳವಾರ ಮಾಡಬೇಕಾಗತ್ತೆ. ಹಾಗೆಯೇ ಮಂಗಳವಾರದ ದಿನ ಬೇವಿನ ಮರಕ್ಕೆ ನೀರನ್ನು ಅರ್ಪಿಸಬೇಕು. ಋಣ ಪರಿಹಾರಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಬೇವಿನ ಮರವು ಮಂಗಳ ದೇವ ಮತ್ತು ಹನುಮಂತನ ನಿಜವಾದ ರೂಪ ಅಂತ ಹೇಳಲಾಗಿದೆ. ಹಾಗೆಯೇ ತೆಂಗಿನಕಾಯಿಯ ಮೇಲೆ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಬೆರೆಸಿ ಸ್ವಸ್ತಿಕ್ ಚಿತ್ರವನ್ನು ಮಾಡಿ ಸ್ವಲ್ಪ ಭೋಗದೊಂದಿಗೆ ಹತ್ತಿರದ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಅವರ ಪಾದಗಳಿಗೆ ಅರ್ಪಿಸಿ ಮತ್ತು ಋಣಮುಕ್ತ ಮಂಗಳ ಸ್ತೋತ್ರವನ್ನು ತಪ್ಪದೆ ಪಠಿಸಿ. ಇದರಿಂದ ನೀವು ತಕ್ಷಣ ಲಾಭವನ್ನು ಪಡಿತೀರಾ. ಹಾಗೆಯೇ ಯಾವುದೇ ಪರಿಹಾರವು ಯಶಸ್ವಿಯಾಗದಿದ್ದಾಗ ಅಂತಿಮವಾಗಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಂಗಳವಾರ ಮತ್ತು ಶನಿವಾರದ ದಿನ ಎಣ್ಣೆ ಮತ್ತು ಸಿಂಧೂರವನ್ನು ನೀವು ನೀಡಬೇಕಾಗತ್ತೆ. ಹಾಗೆಯೇ ಇದರ ನಂತರ ಹನುಮಾನ್ ಚಾಲಿಸ, ಬಜರಂಗ ಬಾಣವನ್ನು ತಪ್ಪದೆ ಪಠಿಸಿ. ಮಂಗಳವಾರ ಮಂಗಳ ಪೂಜೆ, ದಾನ, ಹೋಮ, ಜಪವನ್ನು ಮಾಡಬೇಕಾಗತ್ತೆ. ಹನುಮಾನ್ ಅಷ್ಟಕವನ್ನು ಪ್ರತಿದಿನ 7 ಬಾರಿ ಪಠಿಸಿ. ಇದನ್ನು ಪ್ರತಿದಿನ ಮಾಡಲು ಸಾಧ್ಯ ಆಗದೇ ಇದ್ದರೆ ಕಡ್ಡಾಯವಾಗಿ ನೀವು ಮಂಗಳವಾರ ಮಾಡಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಸರಳ ಪರಿಹಾರ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.